ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಧರ್ಮಸ್ಥಳ ಅಕ್ರಮ ಬಡ್ಡಿ ದಂಧೆ, ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂಥ ಅತ್ಯಾಚಾರ, ಕೊಲೆ ಪ್ರಕರಣಗಳ ಬಗ್ಗೆ, ಸೌಜನ್ಯ ಹೋರಾಟದ ಬಗ್ಗೆ ನಾವು ಹಲವಾರು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೇವೆ. ಸಂಚಾರಿ ಸ್ಟುಡಿಯೋ ಚಾನಲನ್ನು ಬ್ಲಾಕ್ ಮಾಡಿದ್ರು. ಆನಂತರ ನಾವು ಸಂಚಾರಿ ಸ್ಟುಡಿಯೋ ಪ್ಲಸ್ ಅನ್ನುವ ಚಾನಲನ್ನು ಓಪನ್ ಮಾಡಿ ಕಾನೂನು ಹೋರಾಟ ಅದ್ರ ಬಗ್ಗೆ ಮಾಡ್ತಾ ಇದ್ದೇವೆ ನಾವು. ಆದರೂ ಕೂಡ ನಮಗೆ ಏಕಾಏಕಿ ಯಾವುದೇ ಒಂದು ಸೂಚನೆ ಕೊಡದೆ, ನೋಟಿಸ್ ಕೊಡದೆ ಇವತ್ತು ಸಂಚಾರಿ ಸ್ಟುಡಿಯೋ ಪ್ಲಸ್ ಚಾನಲನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ. ಕುಡ್ಲ ರಾಂಪೇಜ್ ಪ್ಲಸ್, ಸಂಚಾರಿ ಸ್ಟುಡಿಯೋ ಪ್ಲಸ್ ಮತ್ತು ಈ ದಿನ .com 3 ಯೂಟ್ಯೂಬ್ ಚಾನಲನ್ನು ಇವರು ಯಾವುದೇ ನೋಟಿಸ್ ಕೊಡದೆ ಬ್ಲಾಕ್ ಮಾಡಿದ್ದಾರೆ. ಇವತ್ತು ನೋಡಿ, ಇವತ್ತು ನೋಟಿಸ್ ಬಂದಿದೆ. ನಿನ್ನೆ ಬ್ಲಾಕ್ ಆಗಿದೆ, ಇವತ್ತು ನೋಟಿಸ್ ಕಳಿಸಿದ್ದಾರೆ. ಇವತ್ತು ಇಷ್ಟು ದಪ್ಪ ಬಂದಿದೆ ನೋಡಿ. ಇದೆಲ್ಲ ಧರ್ಮಸ್ಥಳದ ಕರ್ಮಕಾಂಡ ನಾವು ವಿಡಿಯೋ ಮಾಡಿ ಹಾಕಿದ್ದಕ್ಕೆ ಅದನ್ನು ಕುತ್ಕೊಂಡು ಲೀಸ್ಟ್ ಮಾಡಿ ಎಲ್ಲ ಕಳಿಸಿದ್ದಾರೆ, ಕೋರ್ಟಿಗೆ ಹಾಕಿದ್ದಾರೆ. ನಾವು ಅದರ ಬಗ್ಗೆ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ, ಆಲ್ರೆಡಿ ಮಾಡ್ತಾ ಇದ್ದೀವಿ. ಪುನಃ ಏಕಾಏಕಿ ನಮಗೆ ನಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಅವಕಾಶ ಕೊಡದೆ ಇವತ್ತು ನಮ್ಮ ಚಾನಲನ್ನು ಬ್ಲಾಕ್ ಮಾಡಿದ್ದಾರೆ. ಹಾಗಾಗಿ ನಾವು ಇವರಿಗೆಲ್ಲ ಹೆದರ್ಕೊಳ್ಳೋದಿಲ್ಲ. ನಾವು ಇನ್ನೊಂದು ಚಾನಲ್ ಸಂಚಾರಿ ಸ್ಟುಡಿಯೋ ನ್ಯೂಸ್ ಅಂತ ಮಾಡಿದ್ದೇವೆ. ದಯವಿಟ್ಟು 2 ವರ್ಷದಿಂದ ನಮಗೆ ಯಾವ ಥರ ಸಹಕಾರ ಕೊಟ್ಟಿದ್ದೀರಾ, ನಮ್ಮನ್ನು ಪ್ರೋತ್ಸಾಹ ಮಾಡಿದ್ದೀರಾ. ನಾವು ಯಾವುದೇ ಒಂದು ದಾಖಲೆ ಇಲ್ಲದ ವಿಡಿಯೋ ಇವತ್ತಿನವರೆಗೂ ಮಾಡಲಿಲ್ಲ, ದಾಖಲೆ ಇಲ್ಲದೆ ಮಾಡುವುದು ಕೂಡ ಇಲ್ಲ. ಹಾಗಾಗಿ 2 ವರ್ಷದಿಂದ ನಿರಂತರವಾಗಿ ನಾವು ಸೌಜನ್ಯ ಹೋರಾಟದ ಬಗ್ಗೆ ಮತ್ತು ಧರ್ಮಸ್ಥಳದಲ್ಲಿ ನಡೆದಂಥ ಹತ್ಯಾಕಾಂಡದ ಬಗ್ಗೆ, ಆಮೇಲೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಜನರಿಗೆ ಮಂಗ ಮಾಡುವಂಥ ಅಕ್ರಮ ಬಡ್ಡಿ ದಂಧೆ ಇಲ್ಲ, ಅದರ ಬಗ್ಗೆ ನಾವು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀವಿ. ಕಾಮಂದರ ಅಟ್ಟಹಾಸ ತುಂಬ ದಿನ ನಿಲ್ಲುವುದಿಲ್ಲ. ಈಗಾಗಲೇ ಇವತ್ತಿನ ನ್ಯೂಸ್ ಪ್ರಕಾರ ಕಳೆದ ಕೆಲವು ದಿನಗಳಿಂದ ಆಗ್ತಾ ಇರುವಂಥ ಒಂದು ಬದಲಾವಣೆ ನಿಮಗೆ ಗೊತ್ತಿರ್ಬೋದು. ಹಾಗಾಗಿ ಯಾವುದೇ ಒಂದು ಊಹಾಪೋಹ, ಅವರು ಹಾಗೆ ಹೇಳುತ್ತೆ ಹೀಗೆ ಅಂತ ಅದ್ರ ಬಗ್ಗೆ ನಾವು ಮಾತಾಡೋದು ಬಿಟ್ಟು ಅಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಮಾತ್ರ ನಾವು ಮಾತಾಡಬೇಕು. ಆದರೆ ಇವತ್ತಿನ ಬೆಳವಣಿಗೆಯಲ್ಲಿ ಅನಾಮಿಕ ವ್ಯಕ್ತಿ, ನಾನು 100 ಶವಗಳನ್ನು ಧರ್ಮಸ್ಥಳದಲ್ಲಿ ಹೂತಾಕಿದ್ದೇನೆ ಅಂತ ತಲೆಬುರುಡೆಲ್ಲ ತೆಗೆದು ತೋರಿಸಿರುವಂಥದ್ದು ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಚಾನಲಲ್ಲಿ ಬಂದಿದೆ. ಹಾಗಾಗಿ ಇವತ್ತು ಆ ವ್ಯಕ್ತಿ ಕೋರ್ಟಿಗೆ ಬಂದು ಹಾಜರಾಗಿ, ಬೆಳ್ತಂಗಡಿ ಕೋರ್ಟಿಗೆ ಬಂದು ಹಾಜರಾಗಿ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಅಲ್ಲಿ ಲಾಯರ್ ಜೊತೆ ಅಲ್ಲಿ ಇರಬೇಕು ಅಂತ ಹೇಳಿದ್ದಕ್ಕೆ ಲಾಯರ್ ಜೊತೆ ಇಡಲಿಕ್ಕೆ ಬಿಡಲಿಲ್ಲ. ಹಾಗೆ ಅವರು ಹೋಗಿ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ರೆಕಾರ್ಡಿಂಗ್ ಕೂಡ ಅಲ್ಲಿ ಕೋರ್ಟಲ್ಲಿ ಮಾಡಿದಾರಂತೆ. ಸ್ವಲ್ಪ ಸೈಡ್ ಅರ್ಜೆಂಟ್ ಮಾಡಬೇಡಿ. ಸೊ 2 ವಾರದಿಂದ ಏನು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ಒಬ್ಬ ಸಾಕ್ಷಿ ವಿಚಾರವಾಗಿ, ನಿನ್ನೆ ಸಂಜೆ ವೇಳೆಯಲ್ಲಿ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಮಂಜೂರಾಗಿತ್ತು. ಇಲ್ಲಿನ ಕಮಿಟಿ ಏನಿದೆ ಅವರು ಪರಿಗಣಿಸಿ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿದ್ರು. ಇವತ್ತು 164 ಸ್ಟೇಟ್ಮೆಂಟ್ ಅಂದ್ರೆ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ದಾಖಲಿಸ್ಕೊಳ್ಳೋಕೆ ಇವತ್ತು ಅನುಮತಿ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ 4 ಗಂಟೆಗೆ ಬಂದಿದ್ವಿ. 4:45 ಬಂದು 1 ಅವರ್ ಪ್ರಕ್ರಿಯೆ ನಡೀತು. ನಾವು ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕೇಳಿದ್ವಿ, ವಕೀಲರಾದ್ರೂ ಇರಕ್ ಬಿಡಿ, ಬಿಕಾಸ್ ಅವ್ರೇನು ಅಕ್ಯೂಸ್ಡ್ ಅಲ್ಲ, ವಿಟ್ನೆಸ್ ಆಗಿ ಬಂದಿರೋದು. ಸೊ ಬಟ್ ಪ್ರೊಸೀಜರ್ ಅಲೌ ಮಾಡಲ್ಲ ಅಂತ ಹೇಳಿ ಅವರು
ಏಕಾಂತವಾಗಿ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ. ಸೊ ಸದ್ಯಕ್ಕೆ ಅಷ್ಟಾಗಿದೆ. ಏನು ಕಂಪ್ಲೇಂಟ್ ಅಲ್ಲಿ ಸ್ಕೆಲಿಟನ್ ಅಥವಾ ಕಲೆವಾರಿ ಏನಿತ್ತು ಅಂತ ಹೇಳಿದ್ದಾರೆ, ಅದು ಈಗ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ. ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಈಗ ಮಹಾಜರ್ ಮಾಡ್ತಾ ಇದ್ದಾರೆ. ಇಷ್ಟು ಇಲ್ಲಿವರೆಗೂ ಆಗಿರೋ ಬೆಳವಣಿಗೆ. ಸರ್ ಊತಾಗಿರುವಂತ ಬಾಡಿ ಅಂತ ಊತಾಕಿರುವಂತ ಬಾಡಿಗೆ ಅವ್ರು ಇವಾಗ್ಲೂ ತೋರ್ಸಕ್ ರೆಡಿ ಇದ್ದಾರೆ. ಸೊ ಪೊಲೀಸ್ ಅವರು ಯಾವ ತರ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ತಗೊಂಡ್ ಹೋಗ್ತಾರೆ, ನಾವು ರೆಡಿ ಇದೀವಿ. ಬಟ್ ಊತಾಕಿರೋ ಬಾಡಿನ ತೆಗೆಯುವ ವಿಷಯವಾಗಿ ಇವತ್ತು ರೆಡಿ ಇದ್ದೀವಿ. ಸೊ ಆದಷ್ಟು ಬೇಗ ಆದ್ರೆ ಒಳ್ಳೇದು. ಅದನ್ನ ನಾವು ಪೊಲೀಸ್ ಅವ್ರ ಹತ್ರ ಮನವಿ ಮಾಡ್ಕೊತಾ ಇರೋದು, ಬಿಕಾಸ್ ಸಾಕ್ಷಿನಾಶ ಎಲ್ಲ ಆಗ್ಬಾರ್ದು. ಇಷ್ಟ ಆಗಿದೆ ಸದ್ಯಕ್ಕೆ. ಈಗ ವಿಟ್ನೆಸ್ ಅನ್ನು ಎಲ್ಲಿ ಕೊಂಡು ಹೋಗ್ತಾರೆ ಅಂತ ಪೊಲೀಸ್ ಕಸ್ಟಡಿಯಲ್ಲಿ ಇಲ್ಲ ವಿಟ್ನೆಸ್ ಅರೆಸ್ಟ್ ಮಾಡಿಲ್ಲ, ನಮ್ ಜೊತೆ ಇರ್ತಾರೆ. ನಿಮ್ ಜೊತೆ ಆಯ್ತಾ? ಆರೋಪಿ ಯಾರಂತ ಹೇಳಿದ್ರು, ಅದು ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಸ್ಟೇಟ್ಮೆಂಟ್ ಪ್ರೊಸೀಜರ್ ಪ್ರಕಾರ ಲಾಯರ್ ಕೊಡಲ್ಲ, ಸದ್ಯಕ್ಕೆ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತ್ರ ಇರುತ್ತೆ. ಸೊ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಇನ್ವೆಸ್ಟಿಗೇಷನ್ ಇವರೇ ನಮ್ಮ ಲೋಕಲ್ ಪೊಲೀಸ್ ಮಾಡ್ತಾರಾ ಅಥವಾ ಬೇರೆ ಇಲ್ಲ ಸರ್, ಈಗ ಸದ್ಯಕ್ಕೆ ಯಾರು ಅಯ್ಯೋ ಇದಾರೆ ಅವರೇ ಮಾಡ್ತಾ ಇದಾರೆ. ಸೊ ನಾವೇನ್ ಅದಕ್ಕೆ ನೆಕ್ಸ್ಟ್ ಪೊಲೀಸ್ ಅವ್ರನ್ನ ಕೇಳ್ಬೇಕು ಸರ್. ಸದ್ಯಕ್ಕೆ ನಾವು ಬಾಡಿಗಳನ್ನ ತೆಗಿಯಕ್ಕೆ ಎಕ್ಸಿಮೇಷನ್ ಮಾಡೋದಕ್ಕೆ ಏನೇನು ರಿಕ್ವೆಸ್ಟ್ ಮಾಡ್ಕೊತಾನೆ ಇದೀವಿ. ಆದಷ್ಟು ಬೇಗ ಆದ್ರೂ ಒಳ್ಳೇದು. ಇದಕ್ಕೆ ಕಮಿಟಿ ರಚನೆ ಮಾಡಿದಾರ ಸರ್? ಬೇರೆ ಗೊತ್ತಿಲ್ಲ ಸರ್, ಇಲ್ಲ. ನಮ್ ಎಲ್ಲ ನೋಡಿದ ಇಲ್ಲದು ಅಯ್ಯೋ ನೋಡ್ತೀವಿ. ಓಕೆ, ಇಷ್ಟು ಡಿಲೇ ಯಾಕೆ ಅಂತೇಳಿ ಸರ್? ವಿಟ್ನೆಸ್ ಪ್ರೊಟೆಕ್ಷನ್ ಕೊಡೋಕೆ ತುಂಬಾ ಡಿಲೇ ಆಯ್ತು ಅನ್ನುವಂತ ವಿಷಯದಲ್ಲಿ ಪ್ರಶ್ನೆ ಕೂಡ ಬಂದಿತ್ತು. ಅದು ಅವ್ರು ಕೇಳ್ಬೇಕು ಸರ್ ಅವ್ರನ್ನ, ಬಿಕಾಸ್ ನಾವು ಸತತವಾಗಿ ಫಾಲೋ ಅಪ್ ಮಾಡ್ತಾ ಇದೀವಿ. ಬಿಕಾಸ್ ನಾವು ಎಲ್ಲ ಪ್ರೊಸೀಜರ್ ಅಲ್ಲಿ ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ 2 ವಾರ ಆಗಿದೆ. ಬಟ್ ಅದು ಅವ್ರನ್ನೇ ಕೇಳ್ಬೇಕು. ಕಮ್ಯುನಿಕೇಶನ್ ಇದಾಗಿದೆ. ಸದ್ಯಕ್ಕೆ ಇವರು ಆರೋಪಿ ಅಥವಾ ದೂರುದಾರ ಸರ್ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರದ್ದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದಾರೆ ಈಗ ಅವರು. ಸೊ ಅವ್ರು ಡಿಸ್ಕ್ಲೋಸ್ ಮಾಡೋದಾಗ್ಲಿ ಇನ್ನೊಂದು ಮಾತಾಡೋದಾಗ್ಲಿ. ಧರ್ಮಸ್ಥಳದಲ್ಲಿ ಏನೆಲ್ಲ ಪ್ರಕರಣ ನಡೆದಿದೆ ಸರ್, ಅದನ್ನು ಮುಚ್ಚಾಕುವಂತ ಪ್ರಯತ್ನವನ್ನೆಲ್ಲ ನಡೆದಿದೆ. ಸೊ ಇವರಿಗೆ ಯಾವ ರೀತಿಯ ಸೆಕ್ಯೂರಿಟಿ ಬೇಕು, ಇದನ್ನು ಕೂಡ ಬೇರೆ ರೀತಿಯಾಗಿ ಕೊಂಡೋಗುದಿಲ್ಲ. ಸರ್, ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಕಾಯ್ದೆ ಅಡಿ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಶ್ಯೂ ಮಾಡಿದೆ, ಆ ಗೈಡ್ಲೈನ್ಸ್ ಪ್ರಕಾರ ಪೊಲೀಸ್ ಅವ್ರು ಕೊಡ್ತಾರೆ ಸೆಕ್ಯೂರಿಟಿ. ಸೊ ನಮ್ಗೆ ಅದು ಬಿಟ್ಟು ಇನ್ನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಅನ್ಲೆಸ್ ನೆಕ್ಸ್ಟ್ ಎಕ್ಸಿಬಿಷನ್ ಆಗುತ್ತೆ. ಮುಂದಿನ ತನಿಖೆ ಯಾವ ತರ ಎಲ್ಲ ನಡೀತದೆ, ಏನೇನು ವಿಚಾರ ಎಲ್ಲ ಆಗ್ತದೆ ಅನ್ನೋದನ್ನು ನೀವು ಮತ್ತೆ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ ಬರ್ತದೆ ಅಂತ ನಾವು ಹೇಳುವುದಿಲ್ಲ. ನಮ್ಮನ್ನು ಸಬ್ಸ್ಕ್ರೈಬ್ ಮಾಡುವವರು, ಫಾಲೋ ಮಾಡುವವರು, ಅವರಿಗೆ ಈ ನ್ಯೂಸ್ಗಳೆಲ್ಲ ಸಿಗ್ತದೆ. ಇನ್ನು ಮುಂದೆ ಕೂಡ ದೊಡ್ಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ವಿಡಿಯೋಗಳು ಬರಲಿಕ್ಕಿದೆ. ಹಾಗಾಗಿ ದಯವಿಟ್ಟು ನಮ್ಮ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.